ಹೆಸರು ಅರವಿಂದ. ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದವನು. ಮನೆತೂರಿನಲ್ಲಿ ನದಿಯಂಥ ಕಷ್ಟಗಳ ಹಾದಿ. ತಂದೆ ಕೂಲಿ ಕೆಲಸ ಮಾಡ್ತಾರೆ. ತಾಯಿ ಮನೆಯಲ್ಲಿ ಜೋಳದ ರೊಟ್ಟಿ ತಿಂದು ಪಾಪ ಕಷ್ಟಪಟ್ಟು ಮನೆಯವರನ್ನು ಬೆಳೆಸಿದವಳು. ಅರವಿಂದನ ಪಾಠಶಾಲೆಯ ದಾರಿಯಲ್ಲಿ ಮಣ್ಣಿನ ಗುಡ್ಡ, ಗಿಡದ ಛಾಯೆ ಮತ್ತು ಮಾವಿನ ಮರದ ಕೆಳಗಿದ್ದ ಕೆಂಪು ಕಲ್ಲು ಅವನ ಊರಿನ ಅರ್ಥವಿಲ್ಲದ ಸುಂದರತನ. ಅವನ ಓದುವು ಬಹಳ ತೀವ್ರ. ಒಂದು ನೋಟದಲ್ಲೇ ಪುಸ್ತಕದ ಪ್ಯಾರಾಗ್ರಾಫ್ ನೆನಪಿಸಿಕೊಳ್ಳೋದು ಅವನ ಗುಣ. ಅವನ ಕನಸು ಏನೇ ಗೊತ್ತಾ? IAS ಆಫೀಸರ್ ಆಗಬೇಕು. ಹೌದು, ಒಂದು ಹಳ್ಳಿಯ ಬೀದಿಯಲ್ಲಿ ಬೆಳೆದ ಹುಡುಗನ ಕನಸು ದೇಶದ ನಕ್ಷೆಯನ್ನು ಬದಲಾಯಿಸುವ ಅಧಿಕಾರಿಯೂ ಆಗುವುದು. ಮೊದಲ ಹೋರಾಟ, ವಿದ್ಯೆಗಾಗಿ ಹೋರಾಟ. ಹಳ್ಳಿ ಪಾಠಶಾಲೆ ಶಿಕ್ಷಕರಿಗೆ ತಾನೊಬ್ಬ ವಿಶಿಷ್ಟ ಬಾಲಕ. ಗುರುಗಳು ಕೇಳಿದ್ರು, ಏನೋ ಅರವಿಂದ, ನೀನು ಮುಂದೇನು ಮಾಡೋಣೆಂದು ಬಯಸ್ತೀಯಾ? ಅವನ ಉತ್ತರ, ದೇಶದ ಸೇವೆ ಮಾಡೋಣಂತ IAS ಆಗ್ಬೇಕು ಗುರುಗಳೇ. ಗುರೂಜಿಗೆ ತಕ್ಷಣ ನಗೆಯಾಯಿತು. ಅಷ್ಟರಲ್ಲೇ ಆಶೀರ್ವಾದವು. ಅವನಿಗೆ SSLC ಪರೀಕ್ಷೆಯಲ್ಲಿ ರಾಜ್ಯದ ಮಟ್ಟಿಗೆ ಶ್ರೇಷ್ಠ ಪಾಸಾಗಿದೆ. ಆದ್ರೆ ಹಣ ಇಲ್ಲ. ಕಾಲೇಜು ಹೇಗೆ? ಪುಸ್ತಕ ಎಲ್ಲಿಂದ? ತಂದೆ ಮನೆಯಲ್ಲಿ ನಿದ್ದೆಗೆ ಹೋಗದೆ ಕೆಲಸ ಮಾಡ್ತಾರೆ. ತಾಯಿ ಚಪ್ಪಲಿಯ ಅಂಗಡಿಯ ಮುಂದೆ ಬಿಸಿ ಬಿಸಿ ಬಜ್ಜಿ ಮಾರ್ತಾಳೆ. ಅವರ ಕನಸು ಅರವಿಂದನು ಏನಾದರೂ ಆಗಬೇಕು.